ಹೋಗಿದೆ. ಗೆಳೆಯರ ಬಳಗನೇ ಐತಲ್ಲ ಬಾವು. ಬ್ಯಾಟ್ರಿ ತಗೊಳ್ತೈತೆ. ಅವಾಗಿಂದ ಸೂಪರ್ ಬೈಕ್ ಹೋಗ್ತಾನೇ ಐತಪ್ಪ ಈ ರೋಡಲ್ಲಿ. ಯಾಪ ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತಾವ್ರೋ ಅವ್ರಿಗೆ ಗೊತ್ತು ಅಂತ ಹೇಳ್ಬೋದು. ಬಟ್ ಇನ್ನೂ ಅಫೋರ್ಡಬಲ್ ಪ್ರೈಸಿಗೆ ಎಕ್ಸ್ಪಲ್ಸ್ ಬರುತ್ತೆ. ವೆಲ್ಕಮ್ ಟು ಅನದರ್ RPX Vlogs. ಸೊ ಇವತ್ತು I'm riding Vistrom 250. ಸೊ ನಮ್ಮ ಪ್ರಿವಿಯಸ್ ವ್ಲಾಗಲ್ಲಿ ಶಾಂತು ಅಂತ ನೋಡಿರ್ತೀರ. ಸೊ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ. ಸೊ ಒಂದು ಪುಣ್ಯಾತ್ಮಂದೆ ಈ ಬೈಕು 6 ಗಂಟೆಗೆ ಅವ್ನ ಮನೆ ಹತ್ರ ಇರ್ತೀನಿ ಅಂತ ಅಂದಿದ್ದೀನಿ. ಬಟ್ ಇಲ್ಲೇ 6:50 ಆಗ್ಬಿಡ್ತು. ಸೊ ತುಂಬ ಬೇಗ ಹೋಗಬೇಕು. ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅಷ್ಟೊಂದೇನು ಮರಿ ಇಲ್ಲ, ಖಾಲಿ ರೋಡು, ಸ್ವಲ್ಪ ಸೇಫಾಗಿ ಓಡಿಸ್ಕೊಂಡು ಹೋಗ್ಬೇಕು. ಮನೆ ವಿಸ್ಟ್ರಾಮ್. ಇವತ್ತಿನ ಬ್ಲಾಗ್ ಫುಲ್ಲು ವಿಸ್ಟ್ರಾಮ್ ನನ್ನ ಒಪಿನಿಯನ್ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಎಲ್ಲಿಗೆ ರೈಡ್ ಹೋಗ್ತಾಯಿದ್ದೀರಿ ಅಂತಂದರೆ ತಮ್ಮನೇನಲ್ಲಿ ಹಾಕಿರ್ತೀನಿ ಅನಿಸುತ್ತೆ. ಸೊ ಆದಿಚುಂಚನಗಿರಿಗೆ ಹೋಗ್ತಾಯಿದ್ದೀರಿ. ದ ಮೇನ್ ಪರ್ಪಸ್ ಈಸ್ ಟು ವಿಸಿಟ್ ಮಹಾಕಾಳೇಶ್ವರ. ಸೊ ಬನ್ನಿ. ಸೊ ಅವನಲ್ಲೇ ಇದೆ, ಯಾಕಂದರೆ ಬ್ಯಾಟ್ರಿ ಡೆಡ್ ಆಗಿದೆ ಇದ್ರದ್ದು. ಸೊ ಅವನು ವಾರಂಟಿ ಕ್ಲೇಮ್ ಮಾಡೋಕ್ಕೆ ಏನೋ ಒಂದು ಸ್ವಲ್ಪ ಇಶ್ಯೂ ಆಗ್ತಿದೆ. ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಅದಕ್ಕೆ ಟೆಂಪ್ರವರಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಗಾಡಿ ಪಟ್ ಅಂತ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಾಂದರೆ ಡಿಲೇ ಆಗಿಬಿಟ್ರೆ ಗಾಡಿ ಆನ್ ಆಗೋಲ್ಲ. ಸೊ ಪುಷ್ ಸ್ಟಾರ್ಟ್ ಮಾಡಬೇಕು. ಅಣ್ಣ ಇಲ್ಲೇ ಕಾಯ್ತವನೆ. to the vlog. No. Really? Very much correctly you told it, and thank you very much for that. And you ಕುಣಿಗಲ್, ಆಮೇಲೆ ಬೇರೆ ಏನೇನೋ ಊರು ಬರುತ್ತೆ. ಅದೆಲ್ಲ ಆದಮೇಲೆ ರೈಟ್ ತೊಗೊಂಡ್ರೆ ಆದಿಚುಂಚನಗಿರಿ. ಬಿಗ್ ಡ್ಯಾಡಿ ಇಸ್ ಗೋಯಿಂಗ್ GSI. ಏನು ಸೈಜ್ ಇದೆ ಅದು. ಎಲ್ಲ ರೈಡ್ಗೆ ಹೋಗ್ತಿದ್ದಾರೆ. ಸಂಡೇ ಅಂದಮೇಲೆ ಎಲ್ಲ ರೈಡ್ ಹೋಗ್ಲೇಬೇಕು. ಓಹೋ ಏನಪ್ಪ ಇದು, ಬೈಕರ್ಸ್ದು ಹಾವಳಿ. ಇದರಲ್ಲೇ ಒಂದು 2-3 ಜನ ಯೂಟ್ಯೂಬರ್ಸ್ ಆಗಿರ್ತಾರೆ ಅನಿಸುತ್ತೆ. ಶಪ್ಪ ಲೈನಪ್ಸ್ ನೋಡಪ್ಪ ಹೇಗಿದೆ. ಗೆಳೆಯರ ಬಳಗನೇ ಐತಲ್ಲ ಬಾವು. ಅದರಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಇರ್ತಾರೋ. ನಮ್ಗೆ ಯಾರು ಯೂಟ್ಯೂಬರ್ಸ್ ಗೊತ್ತಿಲ್ಲ, ಅಂದರೆ ಪರ್ಸ್ನಲಾಗಿ ಗೊತ್ತಿಲ್ಲ. ಪರ್ಸ್ನಲಾಗಿ ಯಾರನ್ನೂ ಮೀಟ್ ಮಾಡಿಲ್ಲ. ನಮ್ಗೆ ಅಂಥ ಅವಕಾಶನೂ ಸಿಕ್ಕಿಲ್ಲ. ಮೇ ಬಿ ಇನ್ ದ ಫ್ಯೂಚರ್, ಲೆಟ್ಸ್ ಸೀ.
ಬ್ಯಾಟ್ರಿ ಕಚ್ಚಾಕೊಂಡ್ಬಿಟ್ಟೈತೆ. ಎಳಿತಾವನೆ ಗೋಪುರ ಬಗ್ಗೆ ಬರ್ತಾನೆ ಫುಲ್ ಬ್ಯಾಟ್ರಿ ಫುಲ್ ಹೀಟ್ ಆಗ್ಬಿಟ್ಟು ಸಿಗಾಕೊಂಬಿಟ್ಟಿತ್ತು. ಯಾಪ ಅದು ಒಂದಷ್ಟು ಹೊತ್ತಾಯಿತು. ಅದು ಸ್ವಲ್ಪ ಕೂಲ್ ಆಗಿ ಬರೋ ಅಷ್ಟೊತ್ತಿಗೆ ಒಂದಷ್ಟು ಕಿಲೋಮೀಟ್ರ್ ಕವರ್ ಮಾಡಿಬಿಟ್ರಿ ನಾವು. ಸೊ ಆದಿಚುಂಚನಗಿರಿಗೆ ಇನ್ನೂ ಒಂದಷ್ಟು ಕಿಲೋಮೀಟ್ರ್ ಇದೆ. ಸೊ ನಾವು ಇವಾಗ ಇಲ್ಲಿ ಹಳ್ಳಿ ಮನೆ ಅಲ್ಲ, ಸೊ ಅಲ್ಲಿ ನಿಲ್ಲಿಸಿದ್ರಿ. ಸೊ ಏನೇನು ತಿಂದ್ರಿ ಅಂತ ನೋಡ್ಕೊಂಬನ್ನಿ. ಸೊ ಅಷ್ಟು ತಿಂದಾದಮೇಲೆ ಒಂದು ಪೈನಾಪಲ್ ಜ್ಯೂಸು. ಸೊ ಹೆವಿ ಬ್ರೇಕ್ಫಾಸ್ಟ್ ಆಗ್ಬಿಡ್ದು. ಮಧ್ಯಾಹ್ನ ಊಟ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಇವಾಗ ಒಂದು ಸ್ವಲ್ಪ ಸೂಪರ್ ವ್ಯೂ ಹಾಕಿದ್ದೀನಿ. ಅವಾಗಿಂದ ಸೂಪರ್ ಬೈಕ್ಸ್ ಹೋಗ್ತಾನೇ ಐತಪ್ಪ ಈ ರೋಡಲ್ಲಿ. ಯಾಪ ನಮ್ಮ ಮೊಟ್ಟೆ ಅದೆಷ್ಟು ಉರಿಸ್ತಾವ್ರೋ ದೇವ್ರಿಗೆ ಗೊತ್ತು. ಸೊ ಇದು ಅಫೋರ್ಡಬಲ್. ಒಂದು 2,70,000 ಹತ್ರ ಆನ್ ರೋಡ್ ಪ್ರೈಸ್ ಇರೋದು ಇದ್ರದ್ದು. ಅಫೋರ್ಡಬಲ್ಲೇ ಅಂತ ಹೇಳ್ಬೋದು. ಬಟ್ ಇನ್ನೂ ಅಫೋರ್ಡಬಲ್ ಪ್ರೈಸಿಗೆ ಎಕ್ಸ್ಪಲ್ಸ್ ಬರುತ್ತೆ. ಸೊ ಎಕ್ಸ್ಪಲ್ಸ್ ಅಂದಾಗಲೇ ಕಾಣಿಸ್ಬಿಡ್ತು ಒಂದು ಎಕ್ಸ್ಪಲ್ಸು. ಅಲ್ಲಿ 31 ಮೈಲೇಜ್, 32 ಕೊಡ್ತಿದೆ ಮೈಲೇಜು. ನಾನು ಅವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ಚಚ್ಚಾಡಿದೆ. ಸೊ ಟಾಪ್ ಸ್ಪೀಡು 135 ತನಕ ಹೋಗುತ್ತೆ. ಸೊ ಎಕ್ಸ್ಪಲ್ಸಲ್ಲಿ ನನಗೆ ಗೊತ್ತಿರೋಂಗೆ 135 ಎಲ್ಲ ಹೋಗಲ್ಲ ಅಂತ ಅನಿಸುತ್ತೆ. ನಾನು ಓಡಿಸಿಲ್ಲ ಅಷ್ಟೊಂದು. ಸೊ ಮೇ ಬಿ ಟಾಪ್ ಸ್ಪೀಡು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸ್ಕ್ರೀನಲ್ಲಿ, ನೋಡೋಣ. ಆಲ್ಸೋ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಾಮ್ ಅಂತ. ಸೊ ವೆಲ್ಕಮ್ ಟು RPX. ಸೊ ಐ ಡೂ ವ್ಲಾಗ್ಸ್ in Kannada and I do motor vlogging in Kannada as well.